ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ರೀಪ್ರಿನ್ಸ್ ಪುಟ 5396, ಪುಟದ ಸಂಖ್ಯೆ 273. ಜೀವವೇ ಸುಖಪಡು. ಭೂಲೋಕ ಸಂಬಂಧವಾದ ಆಕಾಂಕ್ಷೆಗಳೆಲ್ಲವೂ ಹೋಲಿಸಿ ನೋಡಿದ್ದಲ್ಲಿ ಅವು ಅವಿವೇಕವಾದವುಗಳೆಂಬುದನ್ನು ನಿರ್ದೇಶಿಸಲು ನಮ್ಮ ಕರ್ತನು ಒಂದು ಸಾಮ್ಯವನ್ನು ನೀಡಿದ್ದನು. ಭೂಲೋಕದ ಆಕಾಂಕ್ಷೆಗಳು ಅತಿ ಕೆಟ್ಟವುಗಳೆಂದು ಇದು ಅರ್ಥವಾಗುವುದಿಲ್ಲ. ಆದರೆ ನಿಜವಾಗಿಯೂ ಆ ರಾಜ್ಯದಲ್ಲಿ ಸಂಭವಿಸುವಂಥ ವಿಶೇಷ ಸಂಗತಿಗಳಿಗೆ ಹೋಲಿಸಿದ್ದಲ್ಲಿ ಇವುಗಳು ಕಳಪೆಯಾಗಿ ತೋರುವುದು. ಅದು ಬಹು ಬೆಲೆಯುಳ್ಳ ಒಂದು ಮುತ್ತು. ಅದನ್ನು ಪಡೆದುಕೊಳ್ಳಲು ಇತರ ಮುತ್ತುಗಳೆಲ್ಲವನ್ನೂ, ಅಂದರೆ ಇತರ ಎಲ್ಲ ಅಮೂಲ್ಯ ವಸ್ತುಗಳು, ಇತರ ಎಲ್ಲ ಆಕಾಂಕ್ಷೆಗಳು ಮತ್ತು ಇತರ ಎಲ್ಲ ನಿರೀಕ್ಷೆಗಳು, ಇವೆಲ್ಲವುಗಳನ್ನು ತಳ್ಳಿ ಹಾಕಬೇಕು ಮತ್ತು ಅವುಗಳನ್ನು ಕಸವೆಂದು ಎಣಿಸಬೇಕು. ಈ ಸಾಮ್ಯವು ಒಬ್ಬ ಐಶ್ವರ್ಯವಂತನಾದ ವ್ಯವಸಾಯಗಾರನ ಬಗ್ಗೆ ಹೇಳುವುದು. ತನ್ನ ಸಂಪತ್ತನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸುವುದರ ಬದಲು ಅವನು ಜಿಪುಣನಾಗಿ ಅವುಗಳನ್ನು ಕೂಡಿಸಿಟ್ಟುಕೊಳ್ಳುವುದರಲ್ಲಿ ಸಂತೋಷಿಸುತ್ತಿದ್ದನು. ಆತನು ದೊಡ್ಡ ಕಣಜಗಳನ್ನು ಮತ್ತು ಉಗ್ರಾಣಗಳನ್ನು ಕಟ್ಟಿಸಿದನು. ತನ್ನ ಸಮೃದ್ಧಿಗೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾಗಿ ಹೊಂದಿರುವನೆಂದು, ಆದುದರಿಂದ ಇನ್ನು ಮುಂದೆ ವಿರಮಿಸಿಕೊಂಡು ಸುಖಪಡಬಹುದೆಂಬ ಅಂಶದ ಮೂಲಕ ತನ್ನನ್ನು ಸಂತೈಸಿಕೊಂಡನು. ಸ್ವಲ್ಪ ಕಾಲದಲ್ಲೇ ಆತನು ಸತ್ತು ಹೋದನೆಂದು ಸಾಮ್ಯವು ತೋರಿಸಿತ್ತು. ನಾವು ವಿಚಾರಿಸುವುದೇನೆಂದರೆ, ತಾನು ಕೂಡಿಸಿಕೊಂಡಿರುವ ದೊಡ್ಡ ಸಂಪತ್ತನ್ನು ಉಪಯೋಗಿಸಿಕೊಳ್ಳಲು ವಿಫಲನಾದ ಆ ಮನುಷ್ಯನಿಗೆ ನಿಜವಾಗಿಯೂ ಅದರಿಂದ ಯಾವ ಪ್ರಯೋಜನವಾಗಿತ್ತೆಂಬುದು. ಇತರರು ಜಗಳವಾಡುವುದಕ್ಕಾಗಿ ಮತ್ತು ಅದರಿಂದ ಹೆಚ್ಚು ಕಡಿಮೆ ಹಾನಿ ಮಾಡಿಕೊಳ್ಳುವ ಸಲುವಾಗಿ ಆತನು ಅದನ್ನು ಬಿಟ್ಟು ಹೋಗಿದ್ದನು. ಆತನು ಬುದ್ಧಿಯಿಲ್ಲದ ಒಬ್ಬ ಐಶ್ವರ್ಯವಂತನಾಗಿದ್ದನು. ತನ್ನ ಸಂಪತ್ತನ್ನು ಹೀಗೆ ಬಿಟ್ಟು ಹೋಗುವ ಬದಲು ಅದನ್ನು ಇತರರ ಒಳಿತಿಗಾಗಿ ಮತ್ತು ದೇವರ ಮಹಿಮೆಗಾಗಿ ವಿವೇಕದಿಂದ ವಿನಿಯೋಗಿಸಿ ಸಂತೋಷಿಸಲು ಆತನಿಗೆ ಸಾಧ್ಯವಿತ್ತು. ಹೀಗೆ ಆತನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಬಹುದಿತ್ತು. ಆದರೆ ಇದಕ್ಕೆ ಬದಲಾಗಿ ಆತನು ತನಗಾಗಿ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೇ ಇರುವವನಿಗೆ ಒಂದು ನಿದರ್ಶನವಾದನು. ಹಲವರು ಈ ಸಾಮ್ಯದೊಳಗೆ ಅಡಕವಾಗಿಲ್ಲದ ಸಂಗತಿಗಳನ್ನು ಓದುವರು. ಆ ಐಶ್ವರ್ಯವಂತನು ನಿತ್ಯ ಯಾತನೆಗೆ ಹೋದನೆಂದು ಅವರು ಊಹಿಸಿಕೊಳ್ಳುವರು. ಆದರೆ ಕರ್ತನ ಮಾತುಗಳಲ್ಲಿ ಹೀಗೆ ಏನೂ ತಿಳಿಸಲ್ಪಟ್ಟಿರಲಿಲ್ಲ. ಇಲ್ಲಿ ವ್ಯಕ್ತ ಮಾಡಲಾದ "ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು" ಎನ್ನುವುದು, ಈ ರಾತ್ರಿ ನೀನು ನಿನ್ನ ಪ್ರಾಣವನ್ನು ಕಳಕೊಳ್ಳುವಿ, ನೀನು ಬಡತನದಲ್ಲಿಯೇ ಸಾಯುವಿ ಎಂಬುದನ್ನು ಸೂಚಿಸುವುದು. ಮುಂದೆ ನಿನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡುವ ಆತ್ಮೀಕವಾದ ಸಂಪತ್ತನ್ನು ನೀನು ಹೃದಯದಲ್ಲಿ, ಮನಸ್ಸಿನಲ್ಲಿ ಮತ್ತು ಒಳ್ಳೆಯ ಕಾರ್ಯಗಳ ಮೂಲಕ ಕೂಡಿಸಿಟ್ಟುಕೊಳ್ಳದೆ ಹೋದರೆ ಭೂ ಸಂಬಂಧವಾದ ಐಶ್ವರ್ಯವು ಮುಂದೆ ಯಾವ ಗಣನೆಗೂ ಬಾರದು. ತಾನು ಕೂಡಿಸಿಟ್ಟುಕೊಂಡ ಸಂಪತ್ತಿನ ಮೂಲಕ ಪ್ರಯೋಜನ ಹೊಂದುವುದಕ್ಕೆ ಬದಲಾಗಿ ಆ ಐಶ್ವರ್ಯವಂತನು ಮುಂದಿನ ಜೀವಿತದಲ್ಲಿ ಇವುಗಳಿಂದ ಪ್ರಯೋಜನ ಹೊಂದುವ ಸ್ಥಿತಿಯಲ್ಲಿರುವನು. ಆತನು ತನ್ನ ಸಂಪತ್ತನ್ನು ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳಬಹುದಿತ್ತು, ಅಥವಾ ಆತನು ತನ್ನ ಜೀವಿತವನ್ನು ಕ್ರಿಸ್ತನ ಮೂಲಕ ದೇವರಿಗೆ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡವನಾಗಿ ನಂತರದಲ್ಲಿ ತನ್ನ ಸಮಯ, ಪ್ರತಿಭೆ, ಅವಕಾಶ ಮತ್ತು ಸಂಪತ್ತನ್ನು ನಂಬಿಗಸ್ತಿಕೆಯಿಂದ ತ್ಯಾಗವಾಗಿ ಬಳಸಬಹುದಿತ್ತು. ಹೀಗೆ ಆತನು ಇದೇ ಪ್ರಮಾಣದಲ್ಲಿ ಪರಲೋಕದಲ್ಲಿ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳುತ್ತಿದ್ದನು ಮತ್ತು ಹೀಗಾಗಿ ಆತನು ಪುನರುತ್ಥಾನದಲ್ಲಿ ನಂಬಿಗಸ್ತನಾದ ಹಿಂಬಾಲಕನಾಗಿ ಕರ್ತನಿಂದ ಅಂಗೀಕರಿಸಲ್ಪಟ್ಟು ಆತನ ಪ್ರಭಾವ, ಮಾನ, ನಿರ್ಲಯತ್ವಗಳಲ್ಲಿ ಪಾಲು ಹೊಂದುವವನಾಗಿ ಆ ರಾಜ್ಯಕ್ಕೆ ಸೇರುವ ವರ್ಗದ ಸದಸ್ಯನಾಗಿರುತ್ತಿದ್ದನು. ಅವರ ಕಾರ್ಯಭಾರವೇನೆಂದರೆ, 1000 ವರ್ಷದ ಕಾಲ ಯೇಸುವಿನ ಮರಣವು ಸಂಪಾದಿಸಿಕೊಟ್ಟ ಆಶೀರ್ವಾದಗಳು ಆದಾಮನ ಸಂತತಿಗ ಎಲ್ಲವುಗಳಿಗೆ ವ್ಯಾಪಿಸಿಕೊಳ್ಳುವಂತೆ ಮಾಡುವುದಾಗಿರುವುದು.